ನನ್ನ ಹೆಸರು ಜಯಮ್ಮ. ನಾನು ಇಲ್ಲಿ ಬಂದ ಮೇಲೆ 5 ದಿವಸ ಬಂದೆ. ಕೈ 1 ವರ್ಷ ಆಯಿತು ಈ ತಿಂಗಳಿಗೆ. ಕೈ ಬಿದ್ದು ಕೈ ಬತ್ತತ್ತಲ್ಲ ಬೆಟ್ಟಗಳು. ಇವಾಗ ಕೈ 5 ದಿವಸಕ್ಕೆ ಕೈ ಎಲ್ಲ ಹಿಂಗೆ ಒಂದು ಪಾತ್ರೆ ಹಿಡ್ಕೊಳಕ್ಕಾಯ್ತಲ್ಲ, ಬಟ್ಟೆ ಒಗ್ಯೋಕ್ಕಾಯ್ತಲ್ಲ. ಈಗೆಲ್ಲ 5 ದಿವಸ ಬಂದಮೇಲೆ ಎಲ್ಲ ಮೆಡಿಸಿನ್ ಎಲ್ಲ ಕೊಟ್ಟ ಮೇಲೆ ಕೈ ಆಡ್ತದೆ. ಎಲ್ಲ ಮಂಡಿನೂ ಅಷ್ಟೇ, ಮಂಡಿನೂ ಚೆನ್ನಾಗಿ ಬಂದದೆ. ಕೆಳಗೆ ಕೂತ್ಕೋಬೋದು. ಮತ್ತು ಈಗ ಟೇಬಲ್ ಮೇಲೆ ಆಗ್ಬೇಕಾಯ್ತು, ನೋವು ಕೊಡೋದು. ಈಗ ಅದು ಈಗೆಲ್ಲ ಮಂಡಿನೂ ಪರವಾಗಿಲ್ಲ, ನನಗೆ ಚೆನ್ನಾಗಿ ಆರಾಮಾಗಿದೆ. ನೆಲದ ಮೇಲೆ ಕೂರ್ತಾ ಇದೀರಾ ಅಂದ್ರೆ? ಆಮೇಲೆ ನೆಲದ ಮೇಲೆ ಕೂತು ಈರುಳ್ಳಿ ಎಲ್ಲ ನೆಲದಲ್ಲೆಲ್ಲ ರಾತ್ರಿ ಕೂತಿದ್ದೆ. ಎದ್ರು ನೋವು ಬರಲ್ಲ ಮಂಡಿ. ನೆಲದಲ್ಲಿ ಕೂತ್ಕೊಂಡೆ. ಈರುಳ್ಳಿ ಹೆಚ್ಚೋದು, ಬಟ್ಟೆ ಎಲ್ಲ ಒಸಕಾಯ್ತಲ್ಲ, ಪಾತ್ರೆ ಹಿಡ್ಕೊಳಕ್ಕಾಯ್ತಲ್ಲ. ಬೆಳಗಕ್ಕೆ ಮೇಲೆ ಕಂಟೆ ಹಿಡ್ಕೊಂಡು ಬೆಳಗ್ಬೇಕಾಯ್ತು. ಈ ಪಾತ್ರೆ ಬಿಗಿಯಾಗಿ ಹಿಡ್ಕೊಂಡು ಬೆಳಗ್ತೀನಿ. ಬೆಟ್ಟಗಳೇ ಬರ್ತಲ್ಲ. 1 ವರ್ಷದಿಂದ ಎಲ್ಲ ತೋರ್ಸಿ ಸಾಕಾಯ್ತು. ಇಲ್ಲಿ ಬರೋದಕ್ಕೆ ಈಗ 5 ದಿವಸ 6 ದಿವಸ ಎಲ್ಲ ಕೈಯೆಲ್ಲ ಬೆಟ್ಟೆಲ್ಲ ಚೆನ್ನಾಗಾಗಿವೆ. ಮಂಡಿನೂ ಸರಿಯಾಗಿದೆ. ಇನ್ನೂ ಮಾಡ್ಸೋಣ ಅನ್ನಂಗಾಯ್ತದೆ. ಕೈ ಭುಜ ನೋವಿದೆ. ನಾಳೆ ಒಂದು ಕಾರ್ಯ ಬಂದೈತೆ ಗಡಿಸಿಲಿ, ಅಲ್ಲಿ ಹೋಗಿ ಬಂದ್ಮೇಲೆ ಭುಜ ಎಲ್ಲನೂ ಸರಿ ಮಾಡಿಸ್ಕೊತೀನಿ. ಆರಾಮಾಗಿದ್ದೀನಿ. ಆರಾಮಾಗಿ ಮಂಡಿ ಎಲ್ಲ ಬಂದದೆ, ಕೈ ಬೆಟ್ಟೆಲ್ಲ ಬಂದದೆ. ನೀವು ಬಂದು ಮಾಡಿಸ್ಕೊಳ್ಳಿ ಇಲ್ಲಿ. ದಾಗುಡ್ತಾ ಬಂದು ಮಾಡಿಸ್ಕೊಳ್ಳಿ. ಎಲ್ಲೆಲ್ಲೋ ಹೋಗೋದು ಬೇಡ. ಸುಮ್ಮನೆ ದುಡ್ಡು ದಂಡ ಇಲ್ಲಿ ಬಂದರೆ ಏನು ಅವ್ರು ಕೊಟ್ಟು ದುಡ್ಡು ಏನೋ ಇರೋಕ್ಕಲ್ಲ. ಅವ್ರದ್ದು ನೆನಪಿರ್ತದೆ. ಬೇಕಾರೆ ಇನ್ನೂ ಹೋಗಿ ಮಾಡಿಸ್ಕೊಳ್ಳೋಣ ನನಗಾಯ್ತದೆ. ಕಾಲು ನೋವು, ಭುಜ ನೋವು, ಎಲ್ಲ ಸೊಂಟ ನೋವು ಎಲ್ಲ ಬಂದು ಮಾಡಿಸ್ಕೊಳ್ರಿ ಇಲ್ಲೇ. ನನಗೆ ಆರಾಮಾಗ್ಯದ ಎಲ್ಲವ. ಥ್ಯಾಂಕ್ ಯು. ಕೊಟ್ರೇನೆ ಅದು ಮೂಲಕ್ಕೆ ಸೇರೋದು.